ಮದುವೆ ಆಗಿದ್ದ ಪ್ರತಿ ಮಹಿಳೆಯವರ ಕನಸು ಅವರಿಗೆ ಸಂತಾನ ಆಗಬೇಕು ಅಂತ ಅನ್ನೋದು. ಈ ಸಂತಾನ ಆಗೋಕ್ಕೋಸ್ಕರ ಅವರು ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಎಷ್ಟೋ ಚಿಂತೆ ಮಾಡ್ತಾ ಇರ್ತಾರೆ. ಈ ಸಂತಾನ ಆಗಲಾರದೇ ಇರುವ ಪರಿಸ್ಥಿತಿ ಮೆಡಿಸಿನ್ದಲ್ಲಿ ನಾವು ಇನ್ಫರ್ಟಿಲಿಟಿ ಅಂತ ಅನ್ನೋದು ಕರಿತೀವಿ. ಈ ಸಂತಾನ ಆಗೋಕ್ಕೋಸ್ಕರ ಹೋಮಿಯೋಪತಿದಲ್ಲಿ ಭಾಳಷ್ಟು ಮೆಡಿಸಿನ್ಸ್ ಇರ್ತಾವೆ. ಅದರಲ್ಲಿ ಒಂದಾನೊಂದು ಬೆಸ್ಟ್ ಮೆಡಿಸಿನ್ನು ಆಗ್ನಸ್ ಕಾಸ್ಟಸ್ ಅಂತ ಅನ್ನೋದು. ಈ ಆಗ್ನಸ್ ಕಾಸ್ಟಸ್ ಅಂತ ಅನ್ನೋದನ್ನು ಬಳಸಬೇಕಂತಂದರೆ ಅವರಲ್ಲಿ ಈ ಲಕ್ಷಣ ಅಂತ ಅನ್ನೋದು ತೋರಿಸ್ಬೇಕು. ಅವರಲ್ಲಿ ಮುಟ್ಟು ಕಂಪ್ಲೀಟಾಗಿ ಬಂದಾಗಿರ್ತಾವೆ, ಅವರಲ್ಲಿ ಬಿಳಿ ಮುಟ್ಟು ಜಾಸ್ತಿ ಆಗ್ತಾ ಇರುತ್ತೆ, ಅವರಲ್ಲಿ ಯುಟ್ರಸ್ ಅಂತ ಅನ್ನೋದು ದಪ್ಪಗೆ ಕಾಣಿಸ್ತಾ ಇರುತ್ತೆ. ಈ ಬಿಳಿ ಮುಟ್ಟು ಹೋಗೋದು ಯುಟ್ರಸ್ ದಪ್ಪಗೆ ಕಾಣಿಸಿ ಯುಟ್ರಸ್ ಭಾಳ ರಿಲ್ಯಾಕ್ಸ್ ಆಗಿ ಕಾಣಿಸಿ ಇರುವುದರಲ್ಲಿ ಈ ಬಿಳಿ ಮುಟ್ಟು ಹೋಗೋದು ಅಂತ ಅನ್ನೋದನ್ನು ಅವ್ರಿಗೆ ಅನಿಸೋದಿಲ್ಲ. ಅಷ್ಟೊಂದು ಜಾಸ್ತಿ ಬಿಳಿ ಮುಟ್ಟು ಹೋಗ್ತಾ ಇರುತ್ತೆ. ಇಂಥ ಯುಟ್ರಸ್ ವೀಕ್ ಆಗಿದ್ದಿದ್ದವರಲ್ಲಿ ಸಂತಾನ ಆಗಲಾರದಿರುವ ಪರಿಸ್ಥಿತಿಗೆ ಈ ಆಗ್ನಸ್ ಕಾಸ್ಟಸ್ ಅಂತ ಅನ್ನೋದು ಬಹಳ ಯೂಸ್ ಆಗ್ತಾ ಇರುತ್ತೆ. ನೀವು ಸಿಂಪ್ಟಮ್ಸ್ ತಗೋದ್ರಲ್ಲಿ ಏನಾದ್ರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಹತ್ತಿರ ಇರುವ ಹೋಮಿಯೋಪತಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿರಿ, ಅವ್ರು ಚೆನ್ನಾಗಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ.